ಹಲೋ ಹಾಯ್ ನಮಸ್ಕಾರ. ರಾಜಕೀಯ ಅನ್ನೋದು ಎಲ್ಲೆಲ್ಲಿ ಇರಲ್ಲ ರೀ. ರಾಜಕೀಯ ಎಲ್ಲ ಕಡೆ ಇದ್ದೇ ಇರುತ್ತೆ. ಇವತ್ತಿನ ಪರಿಸ್ಥಿತಿಲಿ ಸದ್ಯಕ್ಕೆ ನಾವು ಕರ್ನಾಟಕದ ರಾಜಕೀಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ಸ್ವಾಗತ. ಕರ್ನಾಟಕದ ರಾಜಕೀಯ ಅಂದ ತಕ್ಷಣ ನನಗೆ ಒಂದು ವಿಶೇಷವಾದ ಆಸಕ್ತಿ ಇರೋದು ಒಬ್ಬರ ಬಗ್ಗೆ, ಅವರು ಎಚ್ ಡಿ ಕುಮಾರಸ್ವಾಮಿ. ಯಾಕಪ್ಪ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆನೇ ನೀನು ತುಂಬ ಆಸಕ್ತಿ, ನೋಡೋಕ್ಕೆ ಒಂಥರ ಹಂಗೆ ಇದೆಯಾ ಒಂದು ಆ್ಯಂಗಲಲ್ಲಿ? ಎಷ್ಟೊಂದು ಜನ ಹೇಳ್ತಾರೆ ಕುಮಾರಣ್ಣನ ಥರ ಕಾಣಿಸ್ತಾ ಇದೆಯಾ ಮಗ ಅಂತೆಲ್ಲ. ಸೊ ಕುಮಾರಣ್ಣ ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಅವ್ರ ಥರ ಇದೆಯಾ ಅಂದ್ಬಿಟ್ಟು ನೀವು ಏನಪ್ಪ ಎಚ್ ಡಿ ಕುಮಾರಸ್ವಾಮಿ ಥರ ಫುಲ್ಲು ಏನು ಅದೃಷ್ಟನ ನಿನಗೆ ಅಂತಾರೆ. ಆ ಥರ ಎಲ್ಲ ನಾವು ಆ ಥರ ವಿಷಯದಲ್ಲೆಲ್ಲ ಎಚ್ ಡಿ ದೇವೇಗೌಡರು, ಚೆನ್ನಮ್ಮ ಈ ಥರ ನಾವು ಗೊತ್ತಾಯ್ತಾ. ಹಂಗೆಲ್ಲ ಏನೇನೋ ಬೇರೆ ಬೇರೆ ಅರ್ಥ ಮಾಡ್ಕೊಳಕ್ಕೆಲ್ಲ ಹೋಗಬೇಡಿ. ವಿಷಯಕ್ಕೆ ಬರೋಣ. ಎಚ್ ಡಿ ಕುಮಾರಸ್ವಾಮಿ ಇವರ ರಾಜಕೀಯ ಬೆಳವಣಿಗೆ, ಅವ್ರು ಬಂದಿರೋಂಥ ಒಂದು ಬಂದಿರೋಂಥ ರೀತಿ ರಾಜಕೀಯದಲ್ಲಿ ನನಗೊಂಥರ ತುಂಬ ಕುತೂಹಲ, ತುಂಬ ಹತ್ತಿರದಿಂದ ಗಮನಿಸ್ತಾ ಇರ್ತೀನಿ. ಅವ್ರ ಒಂದೊಂದು ನಡೆಗಳು, ಅವರ ಮೂಮೆಂಟ್ಸು, ಅವರ ನುಡಿಗಳು, ಅವರ ಆಸಕ್ತಿ ಹೇಗೆ ಬರ್ತಾ ಇದ್ದಾರೆ ಅನ್ನೋದನ್ನು ನಾನು ತುಂಬ ಒಂಥರ ಕ್ಯೂರಿಯಾಸಿಟಿ ಅವ್ರ ಬಗ್ಗೆ. ಅದಕ್ಕೇ ಅವ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅವರು 2006ರಲ್ಲಿ ಅನಿಸುತ್ತೆ, ಅದು ಧರ್ಮ್ ಸಿಂಗ್ ಸರ್ಕಾರನ ಉರುಳಿಸಿ ಅಥವಾ ಅದು ಕೆಳಗೆ ಬಿದ್ದ ತಕ್ಷಣ ಎಲ್ಲರ ಜೊತೆ ಇವ್ರುಗಳೆಲ್ಲ ಇದ್ರಲ್ಲ ಸ್ನೇಹಿತರು, ಇವ್ರುಗಳ ಜೊತೆ ಎಲ್ಲ ಸೇರಿಕೊಂಡು ದೇವೇಗೌಡರನ್ನ ಎದುರು ಹಾಕ್ಕೊಂಡೇ ಅವಾಗ ಒಂದು 2020 ಸರ್ಕಾರ BS ಯಡಿಯೂರಪ್ಪನವ್ರ ಜೊತೆ BJP ಜೊತೆ ಸೇರಿಕೊಂಡು ನಾನು ಫಸ್ಟ್ ಟರ್ಮ್ ಮುಗಿಸ್ಬಿಡ್ತೀನಿ ಅಂತ 2020 ಮಾಡಿ, ಆಮೇಲೆ ಆ ಟರ್ಮ್ ಮುಗಿಸಿ ಅದಾದಮೇಲೆ ಅವ್ರಿಗೆ ಅಧಿಕಾರ ಕೊಟ್ಟಂಗೆ ಮಾಡಿ ಏನೇನೋ ಆಗಿ ಫುಲ್ಲು ಕಲಸ್ ಮೇಲೋಗ್ರ ಮಾಡಿಬಿಟ್ರಲ್ಲಪ್ಪ. ಅದೆಲ್ಲ ಆದಮೇಲೆ BJPಗೆ ಒಂಥರ ಅವಕಾಶನೂ ಸಿಗದಂಗಾಗಿ ಅವರು ಅದೆಲ್ಲ ಹಾಳಾಗಿ ಮೂರು ಜನ ಮುಖ್ಯಮಂತ್ರಿಯಾಗಿ ಆಮೇಲೆ ಕಾಂಗ್ರೆಸ್ ಸರ್ಕಾರ ಫುಲ್ ಸೂಪರಾಗಿ ಆಗೋಯ್ತು. ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಫಸ್ಟ್ ಮಾಡಿದ್ದಂಥ ಒಂದು ಘನಘೋರ ಅಪರಾಧಗಳು ಅಥವಾ ಒಂದು ತಪ್ಪು ನಡೆಗಳು ಅಂತ ನಾನು ಆಗಿನ ಟೈಮಲ್ಲೇ ಅನ್ಕೋತಿದ್ದೆ. ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಅವ್ರ ವ್ಯಕ್ತಿತ್ವ ಹೇಗಿತ್ತು ಅಂತಂದರೆ ನನಗೆ ಕುತೂಹಲ ಇದಕ್ಕೆ ಅವ್ರ ಬಗ್ಗೆ. ಏನು ಅಂತಂದರೆ ಆ ಮನುಷ್ಯ ಒಂಥರ ಜನರಿಗೆ ಸುಲಭವಾಗಿ ಸಿಗೋವಂಥ ಮನುಷ್ಯ ಆ್ಯಂಡ್ ಈಸಿಲಿ ರೀಚಬಲ್ ಅಂತಾರಲ್ಲ, ಯಾವುದೇ ಒಂದು ಗ್ರೌಂಡ್ ಲೆವೆಲ್ ಮನುಷ್ಯಂಗೂ ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡೋದಾಗಲಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರು ಸಿಗ್ತಾ ಇದ್ದೀನಿ ಅಂತಲೇ ಒಂಥರ ಈಸಿಯಾಗಿ ಸಿಗ್ತಾರೆ, ಮಾತಾಡ್ತಾರೆ. ಎಲ್ರಿಗೂ ಮೀಡಿಯಾವ್ರಿಗೂ ತುಂಬ ಆರಾಮಾಗಿ ಸಿಗ್ತಾ ಇರ್ತಾರೆ. ಆ ಕಾರಣಕ್ಕೆ ಆ ಮನುಷ್ಯ ಒಂಥರ ಜನರಿಗೆ ಹತ್ತಿರವಾದಂಥ ಒಬ್ಬ ಮುಖ್ಯಮಂತ್ರಿ. ಆಗಿನ ಟೈಮಲ್ಲಿ ಇದ್ದಿದ್ದಂಥ ಮುಖ್ಯಮಂತ್ರಿಗಳು ಆ ಗತ್ತು ಅವುಗಳನ್ನೆಲ್ಲ ಒಂದು ಬೇರೆ ಪಂಕ್ತಿನ ಅದನ್ನೆಲ್ಲ ತೆಗೆದುಹಾಕಿ ಒಂದು ಬೇರೆಯೇ ರಾಜಕೀಯ ಟ್ರೆಂಡ್ ತೊಗೊಂಬಂದಂಥ ಒಬ್ಬ ಮನುಷ್ಯ. ಆ್ಯಂಡ್ ಅವಾಗ ತುಂಬ ಇನ್ನೂ ವಯಸ್ಸಲ್ಲಿದ್ದರು, ಇನ್ನೂ ಬೇಕಾದಷ್ಟು ಒಳ್ಳೊಳ್ಳೆ ಬೆಳವಣಿಗೆಗಳು ತರುವಂಥದ್ದು, ಗ್ರಾಮ ವಾಸ್ತವ್ಯ ಈ ಥರದ್ದೆಲ್ಲ ಯೋಜನೆಗಳನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಆ ಟೈಮಲ್ಲಿ ಏನು ದುಡ್ಡೇ ಮಾಡಬೇಕು ಅದು ಇದು ಅಂತೆಲ್ಲ ಏನಿರಲಿಲ್ಲ. ಎಲ್ಲ ಅವ್ರ ತಂದೆ ಚೆನ್ನಾಗೆಲ್ಲ ಮಾಡಿಲ್ಲ ಇಟ್ಟಿದ್ರು. ಈ ಮನುಷ್ಯ ಹೆಸರು ಮಾಡಿ ಚೆನ್ನಾಗಿ ಮಾಡೋವಂಥದ್ದು ಒಂದು ಒಳ್ಳೆ ಅವಕಾಶ, ಚೆನ್ನಾಗೂ ಮಾಡಿದರು 20 ತಿಂಗಳು. ಆ ಕಾರಣಕ್ಕೆ ಅವಾಗ ಮಾಡ್ಕೊಂಡು ಬಂದಿದ್ರು. ಅದೊಂದು 20 ತಿಂಗಳು ಸರಿ ಟ್ರಾನ್ಸ್ಫರ್ ಮಾಡಲಿಲ್ಲ ಪವರು, ಅದರಿಂದ ಹಾಳಾಯಿತು. ಅದೆಲ್ಲ ಬಿಟ್ಬಿಡೋಣ. ಓಕೆ, ಅದೆಲ್ಲ ಒಂದು ಮುಗಿದ ಅಧ್ಯಾಯಗಳು. ಅದರಿಂದ ಕರೆಕ್ಟ್ ಮಾಡೋಕ್ಕೆ ಅವಕಾಶನೂ ಎಷ್ಟೊಂದು ಸಲ ಸಿಕ್ಕಿತ್ತು. ಎಲ್ಲೆಲ್ಲಿ ಅವರು ಉಪಯೋಗ ಮಾಡ್ಕೊಳ್ಳಿಲ್ಲ. ಅದೃಷ್ಟದ ಪ್ರಕಾರ ಹೇಗೆ ಮತ್ತೆ ಮುಂದೆ ಬರ್ತಾಯಿದ್ರು ಇದನ್ನೆಲ್ಲನೂ ನೋಡಿಕೊಂಡೇ ಬಂದಿದ್ದೀವಿ, ನೀವು ನೋಡಿರ್ತೀರಿ. ಬಟ್ ನನಗೇನು ಒಂದು ಅವ್ರ ಬಗ್ಗೆ ತುಂಬ ನಿರಾಶೆ ಅಂತಂದರೆ, ಎಲ್ಲೂ ಅವಕಾಶಗಳನ್ನು ಸರಿಯಾಗಿ ಸದವಕಾಶಗಳನ್ನಾಗಿ ಮಾಡಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳಿಲ್ಲ ಅವರು ಒಂಥರ ಅದೇ ಝೋನಲ್ಲೇ ಉಳ್ಕೊಂಡ್ರು. ಆ್ಯಂಡ್ ದೇವೇಗೌಡರದ ಒಂದು ಛಾಯೆ ಆ್ಯಂಡ್ ನೆರಳು ಹಾಗೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಕುಮಾರಸ್ವಾಮಿಯವ್ರ ಬಗ್ಗೆ ನಂಗೆ ವಿಶೇಷ ಆಸಕ್ತಿ, ಇದನ್ನೆಲ್ಲ ಹೇಳ್ಕೊಂಬರ್ಬೇಕಾದ್ರೆ ದೇವೇಗೌಡರ ಬಗ್ಗೆ ಏನಪ್ಪ ಅಂದರೆ, ಅಫ್ಕೋರ್ಸ್ ಅವ್ರು ಮಾಡಿದ ಸಾಧನೆಗಳು, ಆ ಮನುಷ್ಯ ದೇಶದ ಪ್ರಧಾನಿಯಾಗಿದ್ದರು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಅಭಿಮಾನ ಇವೆಲ್ಲ ಇದೆ. ಬಟ್ ನಿನಗೆ ಅವರು ಆ್ಯಸ್ ಎ ರಾಜಕಾರಣಿ ತುಂಬ ಇಷ್ಟನಾ ಅಂತಂದರೆ, ನನಗೆ ರಾಜಕಾರಣಿಯಾಗಿ ಏನು ದೇವೇಗೌಡರು ಅಷ್ಟೊಂದು ಅಭಿಮಾನ ಅವೆಲ್ಲ ಏನೂ ಇಲ್ಲ. ಆ ಮನುಷ್ಯನಿಗೆ ತುಂಬ ಧೃತರಾಷ್ಟ್ರ ವಾತ್ಸಲ್ಯ, ಮಕ್ಕಳು ಬೆಳಿಬೇಕು ಆ ಥರದ್ದು ಎಲ್ಲ. ಈ ಕುಟುಂಬ ರಾಜಕಾರಣ ಇದೊಂದು ತುಂಬ ದೊಡ್ಡ ಹಣೆಪಟ್ಟಿ. ಇದ್ರ ಬಗ್ಗೆ ಒಂದು ಕ್ವಿಕ್ಕಾಗಿ ಮಾತಾಡ್ಬಿಡ್ತೀನಿ. ಏನು ಅಂತಂದರೆ, ಈ ಕುಟುಂಬ ರಾಜಕಾರಣ ಅನ್ನೋದು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಎಲ್ಲ ಇವರೇ ಮಾಡ್ತಿದ್ದಾರೆ ಅನ್ನೋದು ಆ ಥರದ್ದೇನು ಅಭಿಪ್ರಾಯ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದರೆ ರಾಜಕಾರಣಿಗಳು ಅವ್ರ ಮಕ್ಕಳು ಚೆನ್ನಾಗಾಗಲಿ, ಅವರು ರಾಜಕಾರಣದಲ್ಲಿ ಬೆಳೀಲಿ ಅನ್ನೋದು ಸ್ವಾಭಾವಿಕವಾದಂಥ ಒಂದು ಆಸೆ ನನ್ನ ಲೆಕ್ಕದಲ್ಲಿ. ಯಾಕೆ ಅಂತಂದರೆ, ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಈಗ ಡಾಕ್ಟರ್ಸ್ ಅಂತ ಒಂದು ಮನೆಯಲ್ಲಿ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತಂದರೆ ಅವ್ರ ಫ್ಯಾಮಿಲಿನಲ್ಲಿ ಎಷ್ಟೊಂದು ಜನ ಡಾಕ್ಟರ್ ಆಗಿರೋದನ್ನು ನಾವು ವಿಪರೀತ ನೋಡ್ಕೊಂಬಂದಿರ್ತೀವಿ. ನೀವು ಗಮನಿಸ್ಕೊಂಬನ್ನಿ ನಿಮ್ಮ ಸುತ್ತ ಇರೋರನ್ನ. ಡಾಕ್ಟ್ರ್ ಒಂದೇ ಅಲ್ಲ, ಲಾಯರ್ ಆಗಲಿ, ಜಡ್ಜ್ ಆಗಲಿ, ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಬೆಸ್ಕಾಮು, KPTCL ವರ್ಕ್ ಮಾಡ್ತಾ ಇರೋರಾಗಲಿ, KSRTC ಈ ಥರ ಹೋಗಿ ಅವ್ರ ಮನೆಗೆ ಎಷ್ಟೊಂದು ಜನ ಇರ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸು ಡೆಫಿನೆಟ್ಲಿ, ಯಾಕಂದರೆ ಕನೆಕ್ಟ್ಸ್ ಇರುತ್ತೆ, ನಮಗೇನೋ ಗೊತ್ತಿರುತ್ತೆ, ನನಗೆ ಗೊತ್ತಿರೋಂಥ ಕೆಲಸ ಇದನ್ನು ಮಕ್ಕಳು ಕಲ್ತ್ಕೊಳ್ಳಿ ಈಸಿಯಾಗಿ ಬೆಳಿಬೋದು ಅನ್ನೋದು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಆಗ್ತಾ ಇರ್ತಾರೆ.
ಇದೇ ರೀತಿ KPS IPS ಅಲ್ಲೋಗಿ ನೋಡ್ಕೊಂಬನ್ನಿ, IPSಗಳೆಲ್ಲ ನೋಡ್ಕೊಂಬನ್ನಿ, ಅವ್ರ ಫ್ಯಾಮಿಲಿಲಿ ಡೆಫಿನೆಟ್ಲಿ ಕನೆಕ್ಷನ್ಸ್ ಬೇಕಾದಷ್ಟು ಇರುತ್ತೆ. ನ್ಯೂಟ್ರಲಾಗಿ ಬಂದಿರೋರು ತುಂಬ ತುಂಬ ಕಡಿಮೆ ಹಂಗೆ ನೋಡ್ಕೊಂಡು ಹೋಗೋಕ್ಕೆ ಹೋದರೆ. ರಾಜಕಾರಣಿಗಳಿಗೂ ಇದೇ ಥರದ ಒಂದು ಸ್ವಾಭಾವಿಕವಾದ ಆಸೆ ಇರುತ್ತೆ. ಅದರಲ್ಲಿ ಏನೂ ತಪ್ಪಿಲ್ಲ ನನ್ನ ಲೆಕ್ಕದಲ್ಲಿ. ಅದನ್ನು ತಪ್ಪು ಅಂತೆಲ್ಲ ಬಿಂಬಿಸೋವಂಥ ಈ ಮಾಧ್ಯಮಗಳು ಇವುಗಳನ್ನೆಲ್ಲ ಇಟ್ಕೊಂಡು ನಾವು ಅದರಿಂದ ತುಂಬ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಏನೂ ಇಲ್ಲ. ಆ ಮನುಷ್ಯ ಚೆನ್ನಾಗಿ ಆಡಳಿತ ಮಾಡ್ತಾನೆ, ಒಳ್ಳೆ ರಾಜಕಾರಣಿ ಆಗುವಂಥ ಎಲ್ಲ ಲಕ್ಷಣ ಇದೆ ಅಂದರೆ ಆಗಲಿ ಬಿಡಿ, ಏನೂ ತೊಂದರೆ ಇಲ್ಲ. ಆದರೆ ಇದರಲ್ಲಿ ಒಂದೇ ಒಂದು ವಿಷಯ ಆಚೆ ಬರುತ್ತೆ, ಅಥವಾ ಎಲ್ರಿಗೂ ತುಂಬ ಮಖಕ್ಕೆ ಹೊಡೆಯೋ ಕಾಣಿಸೋದು ಏನು ಅಂತಂದರೆ, ರಾಜಕಾರಣ ಮಾಡಬೇಕಾದ್ರೆ ಸಾಮಾಜಿಕ ಕಳಕಳಿ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅನ್ನೋದು ಒಂದು ಮುಂದಕ್ಕೆ ಬಂದ್ಬಿಡುತ್ತೆ. ಈ ಬೇರೆ ಪ್ರೊಫೆಷನ್ಸ್ ಆಗಲೇ ಹೇಳಿದ್ನಲ್ಲ, ಅವುಗಳಲ್ಲಿ ಯಾವುದೋ ಅದು ಬರಲ್ಲ. ಸಾರ್ವಜನಿಕ ಹಿತಾಸಕ್ತಿನ ನೀನು ಬಲಿ ಕೊಟ್ಬಿಟ್ಟು ಬರೀ ನನ್ನ ಕುಟುಂಬನೇ ಬೆಳಿಬೇಕು ಅನ್ನೋದು ಬಂತು ಅಂತಂದರೆ ಅವತ್ತಿನ ದಿನ ಪ್ರಾಬ್ಲಮ್ ಆಗುತ್ತೆ. ಸೊ ಸಾರ್ವಜನಿಕ ಹಿತಾಸಕ್ತಿನೂ ಇಟ್ಕೊಂಡು ನನ್ನ ಮಕ್ಕಳು ಎಲ್ಲನೂ ಬೆಳೀಲಿ ಅನ್ನೋದು, ಅದನ್ನು ಹೇಗೆ ತೊಗೊಂಡು ಇಂಟೆಲಿಜೆಂಟಾಗಿ ತೊಗೊಂಡ್ಬರ್ತಾರೆ ಅನ್ನೋದನ್ನು ಇಂಪಾರ್ಟೆಂಟು. ಕುಮಾರಸ್ವಾಮಿ ಅವ್ರ ವಿಷಯಕ್ಕೆ ಮತ್ತೆ ವಾಪಸ್ ಬರೋದಾಯಿತು ಅಂತಂದರೆ, ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ ತುಂಬ ಕೆಟ್ಟದಾಗಿ ಸೋತಿದ್ದಾರೆ. ಯಾಕೆ ಅಂದರೆ ತಮ್ಮ ಮಗನ್ನ ರಾಜಕಾರಣದಲ್ಲಿ ಮುನ್ನೆಲೆಗೆ ತರಬೇಕಾದಂಥ ಒಂದು ಪರಿಸ್ಥಿತಿ, ಆ ಆಸೆನ ಅವರು ಅದನ್ನು ತರಬೇಕಾದ್ರೆ ಸಾರ್ವಜನಿಕ ಹಿತಾಸಕ್ತಿ ಅಥವಾ ಸಾಮಾಜಿಕ ಕಳಕಳಿ ಇವುಗಳನ್ನ ಸೈಡ್ಗೆ ಇಟ್ಬಿಟ್ಟು ಎಲ್ರಿಗೂ ಕಣ್ಣಿಗೆ ರಾಚೋ ಹಾಗೆ ಆ ಮನುಷ್ಯನ ತಮ್ಮ ಕುಟುಂಬದಲ್ಲಿ ಮುಂದಕ್ಕೆ ತರಬೇಕು ಅನ್ನೋದನ್ನು ಮಾಡ್ಕೊಂಡು ಬಂದರು. ಇದು ತುಂಬ ಆಗಿದ್ದು ತಪ್ಪು. ಚನ್ನಪಟ್ಟಣದ ವಿಷಯನ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ಕೊಂಬರ್ತೀನಿ. ಕುಮಾರಸ್ವಾಮಿ ಅವರು ಸದ್ಯದ ಪರಿಸ್ಥಿತಿಯಲ್ಲಿ 2023ರಲ್ಲಿ ವಿಧಾನಸಭೆ ಚುನಾವಣೆ ಮುಗಿದಾಗ ಕರ್ನಾಟಕದಲ್ಲಿ ಜನತಾದಳ ಅನ್ನೋದು ಪೂರ್ತಿ ನೇಪಥ್ಯಕ್ಕೆ ಹೋಗ್ಬಿಟ್ಟಿತ್ತು. ಅಂದರೆ ಅಧಪತನ ಅಂತಾರಲ್ಲ, ಪೂರ್ತಿ ನೆಲ ಕಚ್ಬಿಟ್ಟು ಪೂರ್ತಿ ಇನ್ನೇನು ಎದ್ದಳಕ್ಕೆ ಆಗಲ್ವೇನಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ 1 ವಾರ 15 ದಿನ ಕುಮಾರಸ್ವಾಮಿ ಅವರು ಎಲ್ಲೋ ಆಚೆನೇ ಬರದೇ ಇರೋವಂಥ ಒಂದು ಪರಿಸ್ಥಿತಿನ ನಾನು ಗಮನಿಸ್ಕೊಂಡು ಬರ್ತಾಯಿದ್ದೆ. ಮನೆಯಿಂದ ಆಚೆ ಬರಲಿಲ್ಲ ಅವರು 2023ರಲ್ಲಿ. ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಸೋತಿದ್ದು ತುಂಬ ಅವರಿಗೆ ಹರ್ಟ್ ಆಗಿತ್ತು. ಆ್ಯಂಡ್ ನಂಬರ್ಸೇ ಇರಲಿಲ್ಲ ಜನತಾದಳಕ್ಕೆ, ಆಚೆನೇ ಬರೋದು ಹೇಗಪ್ಪ ಇನ್ನು ಜನತಾದಳದ ಪರಿಸ್ಥಿತಿ. ಅದಕ್ಕೆಲ್ಲ ಕಾರಣವೂ ಮತ್ತೆ ಎಗೇನ್ ಅಲ್ಲಿಗೆ ಬರುತ್ತೆ. ಎಲ್ಲ ಕುಟುಂಬ ರಾಜಕಾರಣದಲ್ಲಿ ಬಂದ್ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿನ ಬಲಿ ಕೊಟ್ಬಿಟ್ಟು ಇವರು ಮಾಡಿದಂಥ ಒಂದು ತಪ್ಪು ನಡೆಗಳಿಂದ ಕರ್ನಾಟಕದ ದುರಾದೃಷ್ಟನೂ ಹೌದು, ಜನತಾದಳದಂಥ ಒಂದು ಪವರ್ಫುಲ್ ಪ್ರಾದೇಶಿಕ ಪಕ್ಷ ನೇಪಥ್ಯಕ್ಕೆ ಕೊಟ್ಟೋಯ್ತು. ಈ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಅವಾಗ ತುಂಬ ಬೇಜಾರಾಗಿತ್ತು. ಏನು ಮಾಡೋದು ಅಂತ. ಆ ಪರಿಸ್ಥಿತಿಲಿ ಅದೇ ದೇವರ ಆಶೀರ್ವಾದ ಮತ್ತು ಅವ್ರಿಗಿರೋ ಅದೃಷ್ಟ ಅನಿಸುತ್ತೆ, 2024ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಅವಕಾಶ ಗೆದ್ದು NDA ಜೊತೆ ಸೇರಿ ಕೇಂದ್ರ ಮಂತ್ರಿ ಆಗಿದ್ದರು. ಅವಾಗಾದರೂ ಬುದ್ಧಿ ಕಲಿತು ಅವ್ರಿಗೆ ಯಾರೋ ಪಕ್ಕದಲ್ಲಿ ಸುತ್ತಮುತ್ತ ಇರೋರು ಸರಿಗೆ ಯಾರು ಈ ವಿಷಯಗಳ ಬಗ್ಗೆ ಪೂರ್ತಿ ಒಂದು ಸರ್ವತೋಮುಖವಾಗಿ ಅಥವಾ ಒಂದು ಕಲೆಕ್ಟಿವ್ ಆಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಪಾಸ್ ಮಾಡೋದಾಗಲಿ ಅಥವಾ ಗೈಡ್ ಮಾಡೋದಾಗಲಿ ಯಾರು ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಎಲ್ಲರೂ ಅವ್ರಿಗೆ ಏನಪ್ಪ ಹೇಳೋದು, ಹೆಂಗೆ ಹೇಳೋದು ಅನ್ನೋದೊಂದು ಸಂಕೋಚದ ಸ್ವಭಾವದಲ್ಲಿ ಆ ಥರ ಕೂತಿದ್ದಾರೆ ಅನಿಸುತ್ತೆ. ಯಾರಾದರೂ ಒಬ್ಬರು ಅವ್ರನ್ನ ಚೆನ್ನಾಗಿ ಗೈಡ್ ಮಾಡಬೇಕು. ಯಾಕಂದರೆ ಆ ಮನುಷ್ಯ ತುಂಬ ಒಳ್ಳೆಯವ್ರು. ನಾನು ಗಮನಿಸಿರೋ ಹಾಗೆ ಆ ಮನುಷ್ಯ ಒಳ್ಳೆ ಜನರಿಗೆ ತುಂಬ ಹತ್ತಿರವಾಗಿ ಕೆಲಸ ಮಾಡುವಂಥ ಒಬ್ಬ ಆಡಳಿತಗಾರ. ಆ್ಯಂಡ್ ಅವ್ರಿಗೆ ತುಂಬ ಎಷ್ಟೊಂದು ಕನಸುಗಳು ಆಲೋಚನೆಗಳಂತೂ ಡೆಫಿನೆಟ್ಲಿ ಇದೆ. ಹೇಗೆ ಮುಂದುವರಿತಾರೆ ಅಂತ ನೋಡಬೇಕು. ಈಗ ಕೇಂದ್ರ ಮಂತ್ರಿ ಆದಾಗ ಯಾರಾದರೂ ಕರೆಕ್ಟಾಗಿ ಅವ್ರಿಗೆ ಹೇಳಿ, ನೋಡಿ ಇವಾಗಿರೋ ಅವಕಾಶದಲ್ಲಿ ನೀವು ಎಲ್ಲೆಲ್ಲಿಗೋ ಹೋಗಿ ಮುಟ್ಬೋದು, ಕ್ಯಾಬಿನೆಟ್ ರ್ಯಾಂಕ್ ಸಿಕ್ಕಿದೆ, ಜನತಾದಳನ ನಿಧಾನವಾಗಿ ಒಂದೊಂದೇ ಫೌಂಡೇಶನ್ ಹಾಕ್ಕೊಂಡು ಹಳೆ ಮೈಸೂರಿಂದನೇ ತೊಗೊಂಡು ಬಂದು ಮಾಡ್ಕೊಂಡು ಬರ್ಬೋದು. ನಿಮಗೆ ಒಂದು ತುಂಬ ಹೆಲ್ಪ್ ಮಾಡಿರೋಂಥ ಸಹಾಯ ಮಾಡಿರೋಂಥ CP ಯೋಗೇಶ್ವರರು ಈಗಲೇ ಡಿಕ್ಲೇರ್ ಮಾಡಿಬಿಡ್ಬೋದಾಗಿತ್ತು ನೀವು. ಅಂತಂದರೆ ಆವಾಗಲೇ ಈಗ ಬೈ ಎಲೆಕ್ಷನ್ ಬರುತ್ತೆ, ನೀವು ಬಿಡಬೇಕಾದಂಥ ಪರಿಸ್ಥಿತಿ. ಚನ್ನಪಟ್ಟಣ ಕಾನ್ಸ್ಟಿಟ್ಯೂನ್ಸಿ ನಂಬರ್ 2 ಇದ್ದಿದ್ದು CP ಯೋಗೇಶ್ವರರು. ಆ ಮನುಷ್ಯ ಲೋಕಲ್ ಲೀಡರು, ಅಲ್ಲಿಯ ಸ್ಥಳೀಯ ನಾಯಕ, ಎಲ್ರಿಗೂ ಹತ್ತಿರವಾಗೂ ಇದ್ದಾನೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಕೂಡ ಹೌದು. ಎಷ್ಟೊಂದು ಕೆಲಸಗಳು ನೀರು ತೊಗೊಂಬಂದಿರೋವಂಥ ಒಳ್ಳೆ ಹೆಸರು ಗಳಿಸ್ಕೊಂಡಿದ್ದಾರೆ. ಅವತ್ತಿನ ದಿನವೇ ಹೇಳ್ಬಿಡ್ಬೋದೇ, ಇವಾಗ ನಿಖಿಲ್ ಅಂತೆಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ನನಗೆ ಆ ಹೆಸರು ಎಲ್ಲರೂ ನ್ಯಾಚುರಲ್ಲಾಗಿ ಎಲ್ಲರೂ ಅದೇ ಹೇಳ್ತಾಯಿದ್ರು. ಆವಾಗಲೇ ನಿಖಿಲ್ ನಿಲ್ಲಿಸ್ಬಿಡ್ತಾರೆ. ನಿಖಿಲ್ ನಿಲ್ಲಿಸಲ್ಲ. ನಾನು ಅವತ್ತೇ ಡೈರೆಕ್ಟಾಗಿ ಹೇಳ್ಬಿಟ್ಟು ನಾನು ನಿಖಿಲ್ನ ನಿಲ್ಲಿಸಲ್ಲ ಹೇಳಿರ್ಬೋದೇನೋ, ಬಟ್ ಅದು ಎಷ್ಟು ತುಂಡವಾಗಿ ಹೇಳಿರಬೇಕಾಗಿತ್ತು ಅಂದರೆ ನಿಖಿಲ್ ನಿಲ್ಲಿಸಲ್ಲ, ಇವತ್ತಿನ ದಿನದಿಂದನೇ CP ಯೋಗೇಶ್ವರ್ ಅಂತಲೇ ಅಲ್ಲಿ ಕ್ಯಾಂಡಿಡೇಟು, ಅವ್ರಿಗೆ ಓಡಾಡೋದು NDA ಕ್ಯಾಂಡಿಡೇಟ್ ಅವರೇನೆ ಅಂತ ಅವತ್ತೇ ಹೇಳಬೇಕಾಗಿತ್ತು. ಕೊನೆಯವರೆಗೂ ಹೇಳೋಣ, ಮಾಡೋಣ, ಅದನ್ನು ಮಾಡೋಣ, ಏನೂ ಮಾಡಬೇಕಾಗಿರಲಿಲ್ಲ. ಅದರಿಂದ ತೊಂದರೆ ಆಗುವಂಥ ಪರಿಸ್ಥಿತಿ ಏನೂ ಇರಲಿಲ್ಲ ನಿಮಗೆ. ಅವ್ರ ನಡವಳಿಕೆಗಳು ಆ ರೀತಿ ಇತ್ತು. ಅದಕ್ಕೆಲ್ಲ ಆ ಹಮ್ಮು ಈಗೋ ಇವುಗಳನ್ನೆಲ್ಲ ಬಿಟ್ಬಿಟ್ಟು
ನಂದು ಗುರಿನೇ ಬೇರೆ ಇದೆ. ನಂದು 2028ಕ್ಕೆ ಕರ್ನಾಟಕದ ರಾಜಕೀಯದಲ್ಲಿ ನಮ್ಮ ಜನತಾದಳ ಅಥವಾ ನನ್ನ ಒಂದು ನಾಯಕತ್ವದಲ್ಲಿ NDAನೇ ಆಗಲಿ ಬೇರೆ ಲೆವೆಲ್ಗೆ ಹೋಗೋವಂಥ ಒಂದು ಅವಕಾಶವೂ ಇತ್ತು. ಯಾಕಂದರೆ ಈ ಕರ್ನಾಟಕದಲ್ಲಿ ನಾವೇ ನೋಡ್ತಾ ಇದ್ದೀವಿ, ಈ BJPಯಿಂದ ಆಗಲಿ ಈ JDS ಇಂದಾಗಲಿ ಅಥವಾ JDS ಬಿಟ್ಬಿಡಿ BJPಯಿಂದ ಒಬ್ಬರೂ ನಾಯಕ ಅಥವಾ ಒಂದು ಜನರನ್ನು ಅಟ್ರ್ಯಾಕ್ಟ್ ಮಾಡೋವಂಥ ನಾಯಕ ಯಾರಿದ್ದಾರೆ? ಯಾರೂ ಇರಲಿಲ್ಲ. ಕುಮಾರಸ್ವಾಮಿ ಅವ್ರನ್ನ ಮೋದಿಗೂ ಹತ್ತಿರ ಇದ್ದರು, ಎಲ್ಲನೂ ಇತ್ತು. ತಾನೇ ನಾಯಕನಾಗಿ ಹೊರಹೊಮ್ಮೋ ಅಂತ ಎಲ್ಲ ಅವಕಾಶವೂ ಇತ್ತು ಅವ್ರಿಗೆ. ಈಗಲೂ ಇದೆ, ಬಟ್ ಅದು ಯಾವ ಹಂತಕ್ಕೆ ಮುಟ್ಟುತ್ತೆ ಈ ಚನ್ನಪಟ್ಟಣ ಫಲಿತಾಂಶ ಬಂದಿರೋ ರೀತಿ ನೋಡ್ಕೊಂಡು ಹೋದರೆ ಅದು ಎಲ್ಲಿಗೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಆಗ ಮಾಡಿದ್ದ ತಪ್ಪು ನಡೆ ಡೆಫಿನೆಟ್ಲಿ ಅವ್ರಿಗೆ ಹರ್ಟ್ ಮಾಡೇ ಮಾಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನು ಅಂತಂದರೆ ಅವತ್ತೇ ಡಿಕ್ಲೇರ್ ಮಾಡಿಬಿಟ್ಟು ನಂದು 2028ಕ್ಕೆ ಗುರಿ ನಿಖಿಲ್ ಈಗಲೇ ಎಲ್ಲ ಕಡೆ ಓಡಾಡಿ. ಯಾಕೆ ಎಷ್ಟೊಂದು ಕಾನ್ಸ್ಟಿಟ್ಯೂನ್ಸಿ ಇತ್ತು ರೀ, ಇನ್ನೂ ನೀವು ಹಂಗೆ ಮಾಡಬೇಕು ಅಂತಿದ್ರೆ ಇನ್ನೂ ಹಾಸನ್ನು ಅಲ್ಲಿ ನೋಡಿ ಆ ಪರಿಸ್ಥಿತಿ ವೇಕೆಂಟ್ ಆಗೋಗ್ತಾ ಇದೆ. ಹಾಸನ್ನಿದೆ, ಮಂಡ್ಯನಲ್ಲಿ ನಾನೇ ಒಂದು ಇವಾಗ ಸಂಸದ ಆಗಿದ್ದೀನಿ, ಮಂತ್ರಿನೂ ಆಗಿದ್ದೀನಿ. ಮಂಡ್ಯದಲ್ಲಿ ಎಷ್ಟೊಂದು ಕಾನ್ಸ್ಟಿಟ್ಯೂನ್ಸಿ ಇದೆ, ಎಲ್ಲ ಒಂದು ಕಡೆ. ಆಮೇಲೆ ಅಲ್ಲಿ ಪ್ರಮೋಟ್ ಮಾಡಿಬಿಟ್ಟು ನಿಖಿಲ್ಗೆ ವರ್ಕ್ ಫ್ರಮ್ ನೌ ಟಿಲ್ 28 ಅಲ್ಲಿ ನಿಂತ್ಕೊಳ್ಳೋಣ. ಇಲ್ಲಿ ಯೋಗೇಶ್ವರನ ಬಲಿ ಕೊಡಬಾರ್ದು, ಯೋಗೇಶ್ವರನ ಇಟ್ಕೋಬೇಕು ಅನ್ನೋದನ್ನು ಅವತ್ತು ಮಾಡಿದ್ದಿತ್ತು ಅಂತಿದ್ರೆ ಈ ಪರಿಸ್ಥಿತಿ ಬರ್ತಾರಿಲ್ಲ. ಇವಾಗ ಮತ್ತೆ ತುಂಬ ಕಷ್ಟ ಆಗುತ್ತೆ. ಜನತಾದಳ ಅಂದರೆ ಜನಕ್ಕೆ ನಂಬಿಕೆನೇ ಇಲ್ಲ. ಹಂಗೆ ನೋಡೋಕ್ಕೆ ಹೋದರೆ NDAನಲ್ಲಿ BJP ಇನ್ನೊಂದು ಇವ್ರದ್ದು ಮಿತ್ರ ಪಕ್ಷ ಅವ್ರೇನು ಇವತ್ತು ತುಂಬ ಬೇಜಾರು ಮಾಡಿಕೊಂಡು ಅಯ್ಯೋ NDA ನಾವು ಸೋತ್ಬಿಟ್ವಿ ಅಂತೆಲ್ಲ ಪ್ರೆಸ್ ಸ್ಟೇಟ್ಮೆಂಟು ಅದು ಇದು ಎಲ್ಲ ಕೊಡ್ಬೋದು. ಬಟ್ ಅವ್ರು ನಾನು ಹೇಳ್ತೀನಿ, ನನಗೆ ಒಳ ಸುಳಿಗಳು ಇದು ಮರ್ಮ ನಾನು ಗಮನಿಸ್ಕೊಂಬರ್ತಿರೋ ಹಾಗೆ ಅವ್ರಿಗೇನೂ ಬೇಜಾರಾಗಿರಲ್ಲ. ಅವ್ರಿಗಿವತ್ತು ಕುಮಾರಸ್ವಾಮಿಯವರ ಸೋಲು ಅಥವಾ ನಿಖಿಲ್ ಕುಮಾರಸ್ವಾಮಿ ಸೋಲು ಖುಷಿಯಾಗಿರುತ್ತೆ ಅವ್ರಿಗೆ. ಗುರು ಆಯಿತು ನೋಡು ಕುಮಾರಣ್ಣ ಹಿಂಗೆ ಅಂದ್ಬಿಟ್ಟು ಫುಲ್ಲು ನಗ್ತಾ ಇರ್ತಾರೆ ಅವರು. ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಅವ್ರಿಗೇನು ಬೇಜಾರಾಗಿ ಈ ಅಶೋಕು ಇವ್ರುಗಳು ಯಾರೇ ಆಗಲಿ ಅಥವಾ ವಿಜಯೇಂದ್ರ ಅವ್ರಿಗೆಲ್ಲರಿಗೂ ಏನು ಸಿಟ್ಟೇ ಇರೋದಪ್ಪ ಇವರು. ಏನೇ ಇದ್ರೂ ಅವ್ರನ್ನೇನು ಯಾರು ಕೇಳಲ್ಲ, ಏನೂ ಇಲ್ಲ. ಕಾನ್ಸ್ಟಿಟ್ಯೂನ್ಸಿ ಇದ್ದಿದ್ದೂ ಕುಮಾರಸ್ವಾಮಿ ಇದ್ದಾನೆ, ಅವರೇ ಸೋತರು, ಅವ್ರು ಬಾರಿ ನಾಯಕನಾಗಿ ಹೊರಹೊಮ್ತಾ ಇದ್ರಲ್ವ, ಈಗಿದೆ ಒಂದು ಸದ್ಯ ಒಂದು ಒದೆ ಬಿತ್ತು ಅಂದ್ಬಿಟ್ಟು ಎಲ್ಲರೂ ಒಂದು ಹಂತದಲ್ಲಿ ಸೈಡಲ್ಲಿ ನಗ್ತಾನೆ ಇರ್ತಾರೆ. ಕುಮಾರಸ್ವಾಮಿ ಅವ್ರದ್ದು ಇದೇ ತೊಂದರೆ ಆಗಿದ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅವರು ಇದೆಲ್ಲ ಕರೆಕ್ಟ್ ಮಾಡ್ಕೋಬೇಕು, ಒಳ್ಳೆ ಅವಕಾಶ ಇದೆ ಇನ್ನೂ ಮಾಡ್ಕೊಂಡು. ಅವಾಗ ನೋಡಿ 28ಕ್ಕೆ ಏನಾದರೂ ಫೋಕಸ್ ಮಾಡಿ ನಾನು ಇವಾಗ ಅವೆಲ್ಲ ಬಿಟ್ಬಿಡ್ತೀನಿ, ಮಂತ್ರಿ ಆಗಿದ್ದೀನಿ, ಮಂತ್ರಿ ಆಗಿಬಿಟ್ಟು ಜನರಿಗೆ ಮೆಚ್ಚುಗೆ ಕಳಿಸೋದು ಹೇಗೆ? ಎಲ್ಲ ರಾಜಕಾರಣಿಗಳು ಮಾಡೋ ಕೆಲಸ ಮಾಡ್ತಾರೆ, ದುಡ್ಡು ಹೊಡೆದೇ ಹೊಡಿತಾರೆ, ನಾನು ಹೊಡಿತೀನಿ, ಅವರು ಹೊಡ್ಕೊಳ್ತಾನೆ ಇರ್ತಾರೆ, ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಂಡವರು ಏನು ಮಾಡಬೇಕಾಗಿತ್ತು ಅಂದರೆ ಜನತಾದಳನ ಕಟ್ಟೋ ಅಂಥದ್ದು ಅಥವಾ NDAನಲ್ಲೇ ಅದನ್ನ ಹೇಗೆ ನಾನು ಹೌ ಶುಡ್ ಐ ಕಮ್ ಔಟ್ ಆ್ಯಸ್ ಎ ಗ್ರೇಟ್ ಲೀಡರ್ ಹು ಆರ್ ಕರೆಂಟ್ಲಿ ಇನ್ ಕರ್ನಾಟಕ, ಈ ರೀತಿ ಹೇಗೆ ಬರ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಾಗಿತ್ತು ಅವರು. ಅದು ಬಿಟ್ಬಿಟ್ಟು ಈಗಲೇ ಮತ್ತೆ ಸಿಕ್ಕಿದ್ದು ಇನ್ನೊಂದು ನಾಳೆ ಇರುತ್ತೋ ಇಲ್ವೋ ಅನ್ನಂಗೆ ನಿಖಿಲ್ನ ಇವತ್ತೇ ನಿಲ್ಲಿಸೋವಂಥ ಅವಶ್ಯಕತೆ ಏನೂ ಇರಲಿಲ್ಲ. ನಿಖಿಲ್ ಬೇಡ ಹಂಗೆ ನೋಡೋಕೋರು ಬೇಡ ಬಿಟ್ಬಿಡು ಅಂತಲೇ ಮಾಡಿಸ್ಬೋದಾಗಿತ್ತು. ಮಾತು ಕೇಳಲ್ಲ, ಅದು ಯಾಕೆ ಕೇಳಲ್ಲ? ಕುಮಾರಸ್ವಾಮಿ ಮಾತು ಕೇಳದೇ ಇರೋರು ಯಾರಿದ್ದಾರೆ? ಸೊ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ತುಂಬ ತಪ್ಪು ನಿರ್ಧಾರಗಳಾಗೋಯ್ತು. ಉಪಚುನಾವಣೆ ಅಂದಮೇಲೆ ಎಲ್ಲ ಆಡಳಿತ ಪಕ್ಷನೇ ಗೆಲ್ಲೋದು, ಅದೇ ಥರ 3-0 ಇವತ್ತು ಗೆದ್ದಿರೋದು, ಅದನ್ನೆಲ್ಲ ಹೇಳೋವಂಥದ್ದು ಏನೇ ಇದ್ರೂ ಇಲ್ಲ. ಅವಕಾಶ ಅಂತೂ ಇತ್ತು. NDAಗೆ ಆರಾಮಾಗಿ ಇದನ್ನು ರಿಟೈನ್ ಮಾಡ್ಕೊಳ್ಳೋವಂಥ ಅವಕಾಶ ಇತ್ತು. ಕುಮಾರಸ್ವಾಮಿ ಅವರೇ ಹಾಳು ಮಾಡಿರೋದು. ಇದರಿಂದ ಅಲ್ಲಿ ನೋಡಿ, ಅಲ್ಲಿ ಸಂಡೂರು, ಶಿಗ್ಗಾವಲ್ಲೂ ಮತ್ತೆ ಅದೇ ಕುಟುಂಬ ರಾಜಕಾರಣ, ಮತ್ತೆ ಅದೇ ಕತೆ. ಶಿಗ್ಗಾವಲ್ಲಿ ಇದ್ದಿದ್ದ ಸೀಟು ಕಳ್ಕೊಂಡ್ರು. ಸೊ ಇದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ನ ರಾಜಕೀಯ ಪಟ್ಟುಗಳು ಇವ್ರನ್ನೆಲ್ಲ ಎದುರಿಸೋಕ್ಕೆ ನಿಮಗೆ ಬೇರೆ ಲೆವೆಲ್ ಆಫ್ ಸ್ಟ್ರಾಟಜಿಕ್ ಥಿಂಕಿಂಗ್ಸು ಇದೆಲ್ಲ ಬೇಕು. DK ಶಿವಕುಮಾರ್ ಇದರಲ್ಲೆಲ್ಲ ಮಾಸ್ಟರ್. ಸೊ ಇವುಗಳನ್ನೆಲ್ಲ ಅವ್ರ ಬಗ್ಗೆ, ಅವ್ರ ರಾಜಕೀಯ ನಡ ಬಗ್ಗೆ ನನಗೆ ಇನ್ನೊಂದು ಥರ ಬೇರೆ ಫ್ಯಾನ್ ಬೇಸ್ ಇದೆ. ಹಂಗೆ ನೋಡೋಕೋರು ಏನಪ್ಪ ನೀನು ಇವಾಗ ಜನತಾದಳನ, ಕಾಂಗ್ರೆಸ್, BJPನ ಇವೆಲ್ಲ ನನಗೆ ಯಾವುದ್ರ ಬಗ್ಗೆನೂ ಆ ಥರ ಇನ್ಕ್ಲಿನೇಷನ್ ಆಗಲಿ, ಈ ರಾಜಕೀಯ ಈ ಕಡೆ ವಾಲ್ಕೊಂಡಿದ್ದೀನಿ, ಈ ಕಡೆ ವಾಲ್ಕೊಂಡಿದ್ದೀನಿ ಆ ಥರ ಏನೂ ಇಲ್ಲ. ನನಗೆ ಯಾರೇ ಕೆಲಸ ಮಾಡ್ತಾಯಿದ್ರು ಅವ್ರ ಬಗ್ಗೆ ತುಂಬ ಒಳ್ಳೊಳ್ಳೆ ಅಭಿಪ್ರಾಯಗಳಿದ್ದಾವೆ. ಸಿದ್ದರಾಮಯ್ಯನವ್ರ ಆಡಳಿತದ ಬಗ್ಗೆ, ಅವ್ರ ರಾಜಕಾರಣ, ಅವರ ಒಂಥರ ಸಮಾಜವಾದಿ ನಡವಳಿಕೆಗಳು, ಧೋರಣೆಗಳು, ಇದ್ರ ಬಗ್ಗೆನೂ ತುಂಬ ಅಭಿಮಾನ ಇದೆ. ಎಲ್ಲರ ಬಗ್ಗೆನೂ ನೆಗೆಟಿವ್ಸು ಇದ್ದೇ ಇರುತ್ತೆ. ಬಟ್ ಹಂಗೆ ನೋಡೋಕ್ಕೆ ಹೋದರೆ ಕುಮಾರಸ್ವಾಮಿ ಇದ್ದಿದ್ದ ಪೊಟೆನ್ಷಿಯಲ್ನ ಹಾಳು ಮಾಡ್ಕೊಳ್ತಿರೋದೆ ಅನ್ನೋದು ಒಂದೇ ಬೇಸರ ನನಗೆ. ಆ ಕಾರಣಕ್ಕೆ ಈ ವಿಡಿಯೋ ಮಾಡೋಣ ಅಂತ ಬಂದೆ. ಇದರಿಂದ ತುಂಬ ಖುಷಿಯಾಗಿರೋದು ಇವತ್ತು ಜಮೀರ್ ಅಹಮದ್ ಏನಾರು ಈ ಎಲೆಕ್ಷನಲ್ಲಿ ಯೋಗೇಶ್ವರ್ಗೆ ಹೊಡೆತ ಬಿದ್ದುಬಿಟ್ಟು ಏನಾರು ಸೋತ್ಬಿಟ್ಟು 1,000-2,000ದಲ್ಲಿ ಸೋತಿದ್ರೆ ಜಮೀರ್ ಅಹಮದ್ ಕತೆ ಏನಪ್ಪ ಅನ್ನಂಗೆ ಆಗೋಗ್ಬಿಟ್ಟಿರೋದು. ಏನೇ ಆಗಲಿ ಏನೇ ಬಿಡಲಿ, ಏನು ನಾನು ಹೇಳಿದ್ರು ಗೆದ್ರು ಅಂದರೆ ನನ್ನ ಪರ್ಸ್ನಲಿ ವೈಯಕ್ತಿಕವಾಗಿ ನಂಗೆ ಜಮೀರ್ ಅಹಮದ್ ಹೇಳಿದ್ದು ಆ ಥರದ್ದೆಲ್ಲ ಇಷ್ಟ ಇಲ್ಲ.
ಹಂಗೆಲ್ಲ ಮಾತಾಡಬಾರ್ದು. ಅವೆಲ್ಲ ನೀನು ಮಾತಿನ ಬರೋದಲ್ಲ ಅವೆಲ್ಲ ಬಂದೇ ಬರುತ್ತೆ, ಬಟ್ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದೇ ನಿನ್ನ ಮೆಚುರಿಟಿ. ದೇವೇಗೌಡರು ಸಾಕು ಗುರು, ಇನ್ನೂ ಮಾತು ಮಾಡ್ತೀನಿ, ನಾನು ಬರ್ತೀನಿ, ಅದನ್ನೆಲ್ಲ ಮಾಡೋಂಥ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಎಂಟೈರ್ಲಿ ಇದನ್ನು ಕಂಟ್ರೋಲ್ ತೊಗೊಂಡು ನೆಕ್ಸ್ಟ್ ಮಾಡ್ಕೋಬೋದಾಗಿತ್ತು. ಎಲ್ಲ ಕಡೆ ಇನ್ನೂ ಫೀಲ್ಡು ಇದೆ ಅವ್ರಿಗೆ ಆಪ್ರೇಟ್ ಮಾಡೋಕ್ಕೆ. ಇವೆಲ್ಲ ಬೇಡ, ನಾನು ಯಾವುದಕ್ಕೂ ಇಳಿಯಲ್ಲ ಇವಾಗ ಸದ್ಯಕ್ಕೆ, NDA ಜೊತೆ ಬೆರೆತ್ಕೊಂಡಿರ್ತೀನಿ. ಕರ್ನಾಟಕದಲ್ಲಿ BJP ನಾಯಕತ್ವ ಡೆಫಿನೆಟ್ಲಿ ಮುಂದಕ್ಕೆ ಬರೋಕ್ಕೆ ಭಾರಿ ಕಷ್ಟ ಇದೆ. ಇವ್ರುಗಳೆಲ್ಲ ಯಾರು ಅಂಥ ಒಂದು ಕ್ಷಮತೆ ಇರೋವಂಥ ಯಾರು ನಾಯಕರಿಗೆ ಕಾಣಿಸಲ್ಲ. ಜನರಿಗೆ ಹತ್ರ ಆಗೋದು ಇಲ್ಲ, ಜನರನ್ನು ಸೆಳೆಯುವಂಥ ನಾಯಕರೂ ಯಾರೂ ಇಲ್ಲ ಯಡಿಯೂರಪ್ಪನವ್ರು ಕಳೆದ್ಮೇಲೆ. ಈಗಿರೋ ಅವಕಾಶ ಕುಮಾರಸ್ವಾಮಿ ಅವರಿಗೆ, ಅಟ್ಲೀಸ್ಟ್ ಇದರಿಂದ ಅವರು ಬೇಗ ಹೊರಬರಲಿ ಅಂತ ನಾನು ಕಾಯ್ತಾ ಇರ್ತೀನಿ. ನೀವು ಹೇಗೆ ಕಾಯ್ತಾ ಇರ್ತೀರಂತ ಒಂದು ಸಲ ಹೇಳಿ. ಸಿಗ್ತಾ ಇರೋಣ ಹೀಗೆ. ಬಾಯ್.